ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಹನ್ನೆರಡು ಗಂಟೆಗಳಲ್ಲಿ ವಿಶ್ವ ದಾಖಲೆ ಬರೆದ ಗಾರ್ಡನ್ ಸಿಟಿ, ಸಾಧನೆಯಲ್ಲಿ ಟಾಪರ್ ಆದ ನಮ್ಮ ಬೆಂಗಳೂರು. ನೀತಿಗಳನ್ನ ಗಾಳಿಗೆ ತೂರಿದ ಪ್ರವಾಸಿ ಲೋಕ, ಬೇಜವಾಬ್ದಾರಿತನಕ್ಕೆ ಬೆವರಿಳಿಸಲು ಕ್ರಮ ಯಾವಾಗ? ರೋಯಿಂಗ್ ಕಪ್ನಲ್ಲಿ ಭಾರತದ ಸ್ವರ್ಣಯಾನ, ಇತಿಹಾಸ ಸೃಷ್ಟಿಸಿದ ರೋಯಿಂಗ್ ಜೋಡೆತ್ತುಗಳು. ಪ್ರಾರಂಭವಾಯಿತು ಟೆಂಪಲ್ ಕಾರಿಡಾರ್ ಕಾರ್ಯ, 2 ವರ್ಷದ ಬಳಿಕ ಕಾಮಾಖ್ಯ ದೇವಾಲಯದಲ್ಲಿ ಅಭಿವೃದ್ಧಿ ಶುರು. ಸಿಲಿಕಾನ್ ಸಿಟಿ ಗಿನ್ನಿಸ್ ದಾಖಲೆ ಬರೆದಿದೆ. ಟ್ರಾಫಿಕ್, ಪೊಲ್ಯೂಷನ್, ಜನದಟ್ಟಣೆಗೆ ಹೆಸರಾಗುತ್ತಿದ್ದ ನಮ್ಮ ಬೆಂಗಳೂರು ಈಗ ವಿಶ್ವ ದಾಖಲೆಯೊಂದನ್ನು ಬರೆದಿದೆ. ಕೇವಲ 12 ಗಂಟೆಗಳಲ್ಲಿ ಬರೋಬ್ಬರಿ 15 ಲಕ್ಷ ಸಸಿಗಳನ್ನು ನೆಡುವ ಮೂಲಕ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಗಿನ್ನಿಸ್ ವಿಶ್ವ ದಾಖಲೆಯ ಪುಟ ಸೇರಿದೆ. ಈ ಹಿಂದೆ 12 ಲಕ್ಷ ಸಸಿಗಳನ್ನು ನಟ್ಟಿದ್ದ ಇಂದೋರ್ ನಗರ ದಾಖಲೆ ಬರೆದಿತ್ತು. ಈಗ ಆ ರೆಕಾರ್ಡ್ ಬ್ರೇಕ್ ಮಾಡಿ ಸಿಲಿಕಾನ್ ಸಿಟಿ ಟಾಪರ್ ಆಗಿದೆ. ಈ ಕುರಿತು ಸಂತಸ ಹಂಚಿಕೊಂಡಿರುವ ಸಿಎಂ ಡಿಕೆ ಶಿವಕುಮಾರ್, ಇದು ಬಿಡಿಎ ಹಾಗೂ 50,000ಕ್ಕೂ ಹೆಚ್ಚು ಪರಿಸರ ಪ್ರೇಮಿಗಳ ಸಂಕಲ್ಪಕ್ಕೆ ಸಂದ ಜಯ ಎಂದು ತಿಳಿಸಿದ್ದಾರೆ. ಪ್ರವಾಸೋದ್ಯಮದ ನೀತಿಗಳನ್ನ ಗಾಳಿಗೆ ತೂರಿ ಜವಾಬ್ದಾರಿ ಮರೆತು ವರ್ತಿಸುವ ಪ್ರವಾಸಿಗರಿಗೆ ಏನ್ ಹೇಳಬೇಕು? ಮೈಸೂರು ಜಿಲ್ಲೆಯ ಹೆಚ್ಡಿಕೋಟೆ ತಾಲೂಕಿನ ಬೀಚನಹಳ್ಳಿಯ ಕಬಿನಿ ಜಲಾಶಯದ ಹಿನ್ನೀರಿನಲ್ಲಿ ಪ್ರವಾಸಿಗರನ್ನ ಹೇಳೋರು ಕೇಳೋರು ಯಾರೂ ಇಲ್ಲ ಎಂಬಂತಾಗಿದೆ. ಅಲ್ಲಿ ಆಗಮಿಸುವ ಕೆಲವರು ಮದ್ಯ ಸೇವಿಸಿ ಖಾಲಿ ಬಾಟಲ್ಗಳನ್ನು ಎಸೆಯುವುದು, ಗಾಜಿನ ಬಾಟಲಿಗಳನ್ನು ಒಡೆಯುವುದು ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಅಲ್ಲಿಯೇ ಬಿಟ್ಟು ಹೋಗುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದರ ಜೊತೆಗೆ ಕೆಲವು ರೆಸಾರ್ಟ್ಗಳಿಂದ ತ್ಯಾಜ್ಯ ಮತ್ತು ಮಲಿನ ನೀರು ಹೊರಬಿಡಲಾಗುತ್ತಿದೆ ಎಂಬ ಆರೋಪವೂ ಸ್ಥಳೀಯರಿಂದ ಕೇಳಿಬಂದಿದೆ. ಈ ಕುರಿತು ಸರ್ಕಾರ ಕೂಡಲೇ ಗಮನ ಹರಿಸಿ ಅಗತ್ಯ ಕ್ರಮ ಕೈಗೊಳ್ಳಲು ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಹದಿನೇಳನೆಯ ಶತಮಾನದಲ್ಲಿ ಸುಲ್ತಾನ್ ಮೌಲೆ ಇಸ್ಮಾಯಿಲ್ ಮೆಕ್ನೆಸ್ ನಗರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಾಗ ಇದನ್ನ ಫ್ರಾನ್ಸ್ನ ವೆರ್ಸೈಲ್ಸ್ಗೆ ಸರಿಸಮನಾಗಿ ನಿರ್ಮಿಸಲು ಬಯಸಿದನು. ಆದ್ದರಿಂದಲೇ ಇಲ್ಲಿ ಭವ್ಯವಾದ ಅರಮನೆಗಳು, ಬೃಹತ್ ಗೋಡೆಗಳು ಮತ್ತು ಸುಂದರವಾದ ಉದ್ಯಾನವನಗಳನ್ನು ಕಾಣಬಹುದು. ಸುಲ್ತಾನ್ ಮೌಲೆ ಇಸ್ಮಾಯಿಲ್ ಕುದುರೆಗಳನ್ನ ಎಷ್ಟು ಪ್ರೀತಿಸುತ್ತಿದ್ದನೆಂದರೆ ತನ್ನ 12,000 ಕುದುರೆಗಳಿಗಾಗಿ ವಿಶ್ವದ ಅತಿದೊಡ್ಡ ಲಾಯಗಳಲ್ಲಿ ಒಂದನ್ನು ನಿರ್ಮಿಸಿದ್ದನು. ಈ ಲಾಯದ ವಿನ್ಯಾಸ ಎಷ್ಟೊಂದು ವೈಜ್ಞಾನಿಕವಾಗಿದೆ ಎಂದರೆ ಇಲ್ಲಿನ ವಿಶೇಷ ವಾಸ್ತುಶಿಲ್ಪದಿಂದಾಗಿ ಬೇಸಗೆಯಲ್ಲೂ ಒಳಭಾಗವು ತಂಪಾಗಿರುತ್ತದೆ. ಇಂದಿಗೂ ಈ ಬೃಹತ್ ಕಟ್ಟಡದ ಅವಶೇಷಗಳು ಪ್ರವಾಸಿಗರನ್ನ ಬೆರಗುಗೊಳಿಸುತ್ತವೆ. ನಗರದ ಅರಮನೆಯ ಸಂಕೀರ್ಣದ ಕೆಳಗೆ ಒಂದು ಬೃಹತ್ ಭೂಗತ ಜೈಲಿದೆ. ಈ ಜೈಲಿನಲ್ಲಿ ಕಿಟಕಿಗಳೇ ಇಲ್ಲ ಮತ್ತು ಇದು ಮೈಲುಗಟ್ಟಲೆ ಹರಡಿದೆ ಎಂದು ಹೇಳಲಾಗುತ್ತದೆ. ಹಾಗಾದ್ರೆ ಮೆಕ್ನೆಸ್ ನಗರ ಇರುವುದು ಯಾವ ದೇಶದಲ್ಲಿ? ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ ವಿಶ್ವ ರೋಯಿಂಗ್ ಕಪ್ನಲ್ಲಿ ಭಾರತ ಮೊದಲ ಚಿನ್ನದ ಪದಕ ಗೆದ್ದು ಇತಿಹಾಸ ನಿರ್ಮಿಸಿದೆ. ಸ್ವಿಟ್ಜರ್ಲೆಂಡ್ನ ಲುಜೆರ್ನ್ನಲ್ಲಿ ನಡೆದ 2026ರ ವಿಶ್ವ ರೋಯಿಂಗ್ ಕಪ್ನಲ್ಲಿ ಲಕ್ಷಯ್ ಮತ್ತು ಉಜ್ವಲ್ ಕುಮಾರ್ ಸಿಂಗ್ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಲುಜೆರ್ನ್ನಲ್ಲಿ ಲೈಟ್ ವೇಟ್ ಪುರುಷರ ಡಬಲ್ ಸ್ಕಲ್ಸ್ನಲ್ಲಿ ಈ ವಿಜಯ ಭಾರತದಾಗಿದೆ. ವಿಶ್ವದ ಅನೇಕ ಅತ್ಯುತ್ತಮ ತಂಡಗಳನ್ನು ಒಳಗೊಂಡ ವಿಶ್ವ ರೋಯಿಂಗ್ ಚಾಂಪಿಯನ್ಶಿಪ್ಗಳಲ್ಲಿ ಈವರೆಗೆ ಭಾರತಕ್ಕೆ ಚಿನ್ನದ ಪದಕ ಲಭಿಸಿರಲಿಲ್ಲ. ಆದರೆ ಈ ಬಾರಿ ಲಕ್ಷಯ್ ಮತ್ತು ಉಜ್ವಲ್ ಕುಮಾರ್ ಸಿಂಗ್ ಈ ಸಾಧನೆಯನ್ನ ಮಾಡುವ ಮೂಲಕ ಹೊಸ ಇತಿಹಾಸ ಬರೆದಿದ್ದಾರೆ. ಗುವಾಹಟಿಯ ಮಾ ಕಾಮಾಖ್ಯ ದೇವಾಲಯದ ಪ್ರವೇಶ ಕಾರಿಡಾರ್ ಯೋಜನೆಯ ನಿರ್ಮಾಣ ಕಾರ್ಯಗಳು ಕೊನೆಗೂ ಪ್ರಾರಂಭವಾಗಿದೆ. ಸುಮಾರು 500 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಇದಾಗಿದ್ದು ಜನದಟ್ಟಣೆ, ಪ್ರವೇಶ ವಿಸ್ತರಣೆ ಮತ್ತು ಮೂಲ ಸೌಕರ್ಯಗಳನ್ನು ಸುಧಾರಿಸುವ ಕಾಮಗಾರಿಯಾಗಿದೆ. ವಾರ್ಷಿಕವಾಗಿ ಲಕ್ಷಾಂತರ ಭಕ್ತರು ಆಗಮಿಸುವ ಶಕ್ತಿ ಕೇಂದ್ರವಾಗಿರುವ ಈ ದೇವಾಲಯದ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸಲು ಮನವಿಗಳು ಕೇಳಿಬರುತ್ತಿದ್ದವು. ಇದಕ್ಕಾಗಿ 2024ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕಾರಿಡಾರ್ ನಿರ್ಮಾಣ ಕಾಮಗಾರಿಗೆ ಅಡಿಪಾಯ ಹಾಕಿದ್ರು. 2 ವರ್ಷಗಳ ನಂತರ ಈಗ ಈ ಕಾಮಗಾರಿ ಪ್ರಾರಂಭವಾಗಿದೆ. ಅಂಬುಬಾಚಿ ಮೇಳ ಮುಗಿದ ನಂತರ ಪೂರ್ಣ ಪ್ರಮಾಣದ ಕೆಲಸ ಪ್ರಾರಂಭವಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ವಿಶ್ವದ ಅತಿ ದೊಡ್ಡ ವಿಷ್ಣು ದೇವಾಲಯ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.